ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಕುಂದಾಪುರ ತಾಲೂಕು ಕಚೇರಿ ವ್ಯಾಪ್ತಿಗೆ ಹುಣಸೆ ಹೋಬಳಿಯ 39 ಗ್ರಾಮ ಹಾಗೂ ಕುಂದಾಪುರ ಹೋಬಳಿಯ 39 ಗ್ರಾಮಗಳನ್ನು ಒಳಗೊಂಡು ಉಡುಪಿ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶವನ್ನು ಒಳಗೊಂಡ ತಾಲೂಕು ಕೇಂದ್ರವಾಗಿರುತ್ತದೆ. ಕುಂದಾಪುರ ತಾಲೂಕು ಕಚೇರಿಯ ಸಿಬ್ಬಂದಿಯ ಕೊರತೆಯಿಂದಾಗಿ ಕೆಲಸಗಾರಗಳಿಗೆ ತುಂಬ ತೊಂದರೆ ಆಗ್ತಾ ಇರುವುದು ಕಂಡುಬರ್ತಾ ಇದೆ. ದಿನನಿತ್ಯ ಸಾರ್ವಜನಿಕರು ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಒಟ್ಟು 108 ಹುದ್ದೆಯ ಮಂಜೂರಾಗಿದ್ದು 72 ಹುದ್ದೆಗಳನ್ನು ಮಾತ್ರ ಭರ್ತಿ ಮಾಡಲಾಗಿದೆ. 36 ಹುದ್ದೆ ಖಾಲಿ ಇದೆ. ಆದರೆ ಈ ಭರ್ತಿಯಾದ 72 ಹುದ್ದೆಗಳಲ್ಲಿ 19 ಹುದ್ದೆಗಳನ್ನು ಬೇರೆ ಕಚೇರಿಗೆ ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಶಿರಸ್ತೆದಾರರು, ಆಹಾರ ಶಿರಸ್ತೆದಾರರು, ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತರನ್ನು ಸಹ ಒಳಗೊಂಡಿದೆ. 14 ಗ್ರಾಮ ಕರ್ಣಿಕರನ್ನು ಬೇರೆ ಬೇರೆ ಕೆಲಸಗಳಿಗೆ ನಿಯೋಜನೆ ಮಾಡಿದ್ದು ಈ ತಾಲೂಕು ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತಾ ಇದೆ. ಗ್ರಾಮೀಣ ಭಾಗದ ಜನರು ತಮ್ಮ ಕೆಲಸಗಳಿಗೆ ತಾಲೂಕು ಕಚೇರಿಗೆ ಹಲವಾರು ವರ್ಷಗಳಿಂದ ಅಲೆದಾಡಿ ಸಾಕಾಗಿದೆ. ಮಾನ್ಯ ಅಧ್ಯಕ್ಷರೇ, ಕುಂದಾಪುರ ತಾಲೂಕು ಕಚೇರಿಯ ಸಿಬ್ಬಂದಿಗಳನ್ನು ಅನ್ಯ ಕಚೇರಿಗೆ ನಿಯೋಜನೆಯಲ್ಲಿರುವುದು ರದ್ದುಪಡಿಸಿ ಕೂಡಲೇ ಕುಂದಾಪುರ ತಾಲೂಕು ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಸಚಿವರು ಸುಗಮಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳಿರುವಂತಹ ವಿಷಯವನ್ನು ನಾನು ಸಂಪೂರ್ಣವಾಗಿ ಒಪ್ತೇನೆ. ಕೂತ್ಕೊಳ್ಳಿ ದಯವಿಟ್ಟು. ಒಪ್ತೇನೆ. ಅವ್ರ ಜೊತೆಗೆ ನಂದು ಈ ವಿಚಾರದಲ್ಲಿ ಯಾವುದೂ ವಾದ ಇಲ್ಲ. ಒಟ್ಟು ಅವರ ತಾಲೂಕಿಗೆ ಮಂಜೂರಾಗಿರೋದು ಸುಮಾರು 110 ಹುದ್ದೆ. ಅದರಲ್ಲಿ ಭರ್ತಿ 70 ಹುದ್ದೆ ಆಗಿದೆ. ಬೇರೆ ಇಲಾಖೆಗಳಿಗೆ ಹೋಲಿಕೆ ಮಾಡಿದಾಗ ಒಂದು 65% ಅಷ್ಟು ಫಿಲಪ್ ಆಗಿರೋದು ಬೇರೆ ಇಲಾಖೆ ಕಂಪೇರ್ ಮಾಡಿದ್ರೆ ಬೆಟರ್. ಕೂತ್ಕೊಳ್ಳಿ, ಯಾಕೆ ದಯವಿಟ್ಟು ಕೂತ್ಕೊಳ್ಳಿ, ಅಂತ ಆತಂಕ ಪಡಬೇಡಿ. ನಿಮ್ಮ ಪರವಾಗಿ ನಾವಿದ್ದೇವೆ. ಈ ವಿಷಯದಲ್ಲಿ ನಿಮ್ಮ ಪರವಾಗಿ ನಾವಿದ್ದೇವೆ. ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ. ಒಂದು 65% ಫಿಲ್ಡ್ ಅಪ್ ಇದೆ. ಇನ್ನು ಉಳಿದಿದ್ದು ಫಿಲಪ್ ಬಗ್ಗೆನೂ ನಾನು ಹೇಳ್ತೇನೆ. ಆದರೆ ಅವ್ರು ಹೇಳ್ತಾ ಇರೋದು ಈ ಭರ್ತಿ ಆಗಿರೋ ಹುದ್ದೆಗಳಲ್ಲಿ 19 ಜನ ನಿಯೋಜನೆ ಮೇಲೆಗೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಅರ್ಥ ಏನು ಅಂದ್ರೆ 70ರಲ್ಲಿ ನಾವು 19 ಕಳೆದ್ರೆ ಉಳಿದಿರೋದು ಬರೀ 51 ಆಗುತ್ತೆ. ಸೊ 110 ಹುದ್ದೆಗೆ ಆಕ್ಚುಯಲ್ ವರ್ಕಿಂಗ್ 51. ಇದು ಸರಿ ಅಂತ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ತಪ್ಪು. ಅದು ಯಾರೇ ಮಾಡಲಿ ಅದು ತಪ್ಪು. ಕಂದಾಯ ಇಲಾಖೆಗಳಿಗೆ ಜನ ಅವ್ರು ಹೇಳ್ದಾಗೆ ತುಂಬಾ ಬರ್ತಾರೆ, ನಾನಾ ಕೆಲಸಗಳಿಗೆ ಬರ್ತಾರೆ. ಅಲ್ಲಿ ಇರೋರ್ನ ಯಾರ ಇಚ್ಛೆಗೋಸ್ಕರ ಇದನ್ನೆಲ್ಲ ನಿಯೋಜನೆ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಹೋದ ಸರ್ಕಾರದಲ್ಲಿ ಸಾವಿರಾರು ನಿಯೋಜನೆಗಳು ಆಗಿದ್ದಾವೆ. ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಿಯೋಜನೆ ನಾನು ಮಾಡಿಲ್ಲ. ಎಷ್ಟೇ ಒತ್ತಡ ಬಂದ್ರು ನನ್ನ ಹತ್ರ ಒಂದು 2,000 ನಿಯೋಜನೆಗೆ ಬೇಡಿಕೆ ಇದೆ, ಒಂದನ್ನ ಕೂಡ ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿ ಈ ವಿಚಾರದಲ್ಲಿ ಅವರ ಸಹಕಾರವನ್ನ ತಗೊಂಡು ಒಂದು ನಿಯೋಜನೆ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾನೆ ಮಾಡಬಾರದು ಅಂತ. ಕೆಲವರು ನನ್ನ ಕಣ್ ತಪ್ಪಿಸಿ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ನನ್ನ ಕಡೆಗೆ ಇದೆ. ಹಾಗಾಗಿ ಈಗ ಅವರ ಪ್ರಶ್ನೆಗೆ ತತ್ಕ್ಷಣ ಪರಿಹಾರ ಸಿಗಬೇಕು ಅಂದ್ರೆ ಈ 19ರಲ್ಲಿ ನಾನು ಜಿಲ್ಲಾಧಿಕಾರಿಗೆ ಈಗಲೇ ಸೂಚನೆ ಕೊಡ್ತೇನೆ. ತೀರಾ ಅವಶ್ಯಕತೆ ಇರುವಂತಹದ್ದು ಒಂದು 5ಅನ್ನ ಹೊರತುಪಡಿಸಿ ಇನ್ನ 14 ಜನಗಳ ನಿಯೋಜನೆಯನ್ನ ರದ್ದು ಮಾಡಿ ವಾಪಸ್ಸು ಅವರನ್ನ ಮೂಲ ಸ್ಥಳಕ್ಕೆ ಹಾಕಿಸ್ಬೇಕು ಅಂತ ಇವತ್ತೇನೆ ನಾನು ಅವರಿಗೆ ಸೂಚನೆ ಕೊಡ್ತಾ ಇದ್ದೇನೆ ಈ ಸದನದ ಮುಖಾಂತರ. ಇದು ನಿಮಗೆ ಅಷ್ಟೇ ಅಲ್ಲ, ಎಲ್ಲಾ ಕಡೆಗೂ ಅನ್ವಯಿಸುತ್ತೆ. ಹಿಂದೆ ಹೋದ ಸರ್ಕಾರದಲ್ಲಿ ಸಾವಿರಾರು ಮಾಡಿದ್ದಾರೆ, ಅದನ್ನ ನಾನು ಮಾಡಿಲ್ಲ. ನನ್ನ ಪಕ್ಷದವರು ಅನೇಕ ಶಾಸಕರು ನನ್ನ ಬಗ್ಗೆ ಆ ವಿಚಾರದಲ್ಲಿ ಬೇಸರ ಆಗಿದ್ದಾರೆ. ಆದ್ರೆ ನಿಯೋಜನೆ ಮಾಡೋದ್ರಿಂದ ಏನ್ ಅನಾಹುತ ಆಗುತ್ತೆ ಅಂತ ತಾವು ಬಿಡಿಸಿ ಹೇಳಿದ್ದೀರಾ. ಇವರಿಗೆ ಸರ್ಕಾರ ನೌಕರಿ ಕೊಟ್ಟಿರೋದು ಅಲ್ಲಿ, ಇವರು ಯಾವ ಉದ್ದೇಶಕ್ಕೆ ಎಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ಗೆ ಅದರ ಸಮಜಾಯಿಷಿ ಏನು ಅಂತ ಗೊತ್ತಿಲ್ಲ. ಅದು ಸಾರ್ವಜನಿಕರ ಹಿತದಲ್ಲಿ ಇದೆಯಾ ವೈಯಕ್ತಿಕ ಹಿತದಲ್ಲಿ ಇದೆಯಾ ಅನ್ನೋದನ್ನು ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಸಾರ್ವಜನಿಕರ ಹಿತ ನೋಡಬೇಕಾಗತ್ತೆ. ಆ ಕಾರಣದಿಂದ
ತೀರಾ ಅನಿವಾರ್ಯ ಇದ್ದರೆ ಒಂದು 19ರಲ್ಲಿ 5ಕ್ಕೆ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಒಳಪಟ್ಟು 5ಕ್ಕೆ ವಿನಾಯಿತಿ ಕೊಟ್ಟು ಇನ್ನ ಕನಿಷ್ಠ 14ನ್ನಾದ್ರೂ ಮೂಲ ಸ್ಥಳಕ್ಕೆ ನಾನು ವಾಪಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಎರಡನೇದು, ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಹೆಚ್ಚು ಹುದ್ದೆ ಖಾಲಿ ಇರೋದು ಗ್ರಾಮ ಲೆಕ್ಕಿಗರು, ಅಂದ್ರೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ, ಅವ್ರದ್ದು ಖಾಲಿ ಇದೆ. ಮುಖ್ಯಮಂತ್ರಿಗಳು ನಮ್ಗೆ ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ 1,000 ವಿಲೇಜ್ ಅಕೌಂಟೆಂಟ್ಸ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ, ಗ್ರಾಮ ಆಡಳಿತ ಅಧಿಕಾರಿ, 1,000 ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಈ ತಿಂಗಳ ಒಳಗಡೆ, ಇನ್ನೊಂದು ತಿಂಗಳ ಒಳಗಡೆ 1,000 ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದ್ದೇವೆ. ಈ ವರ್ಷದಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿ, ಯಾಕಂದ್ರೆ ಹೆಚ್ಚು ಖಾಲಿ ಇರೋದು ಅದೇ ಹುದ್ದೆ ಖಾಲಿ ಇದೆ, ಅದನ್ನ ಕೂಡ ಈ ವರ್ಷದಲ್ಲಿ ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡೋದು ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ನಿಯೋಜನೆಯನ್ನು ಸರಿಪಡಿಸ್ತಕ್ಕಂಥದ್ದು ನಾನು ಮಾಡ್ತೇನೆ ಸಭಾ